ಇವತ್ತೇನೊಂದು ಭಾರತೀಯ ಜನತಾ ಪಕ್ಷದ ನಮ್ಮ ಗಂಗಾವತಿ ನಗರದ ಯುವ ಘಟಕದ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಕೊಲೆಯಾಗಿರೋಂಥದ್ದು. ಈ ಒಂದು ಕೊಲೆ ಇದು ರಾಜಕೀಯಕ್ಕೆ ಸಂಬಂಧಪಟ್ಟ ಕೊಲೆ ಅಲ್ಲ, ಇದು ಯಾವುದೇ ವಿಷಯದಲ್ಲಿ ಕೂಡ. ಆದರೂ ಕೂಡ ಒಂದು ನಮ್ಮ ಪರಿಣಾಮ ಮನವಳ್ಳಿ ಹೇಳಿದಾಗೆ ಅವರಿಗೆ ಒಂದು ಬೆದರಿಕೆ ಒಂದು ಕರೆ ಬಂದಾಗ ಅವರು ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟಾಗ ಸ್ವಲ್ಪ ಪೊಲೀಸರು ಈ ವಿಷಯದಲ್ಲಿ ಜಾಗೃತರಾಗಿ ಆ ಹುಡುಗನಿಗಿರುವಂಥ ಶತ್ರುಗಳು ಯಾರು ಅಂತೇಳಿ ಮಾಹಿತಿ ಇತ್ತು. ಆ ಮಾಹಿತಿಯನ್ನು ಆಧಾರ ಮಾಡ್ಕೊಂಡ್ಬಿಟ್ಟು ಅವರನ್ನು ಬಂಧನ ಮಾಡಿಬಿಟ್ಟಿದ್ರೆ ಈ ರೀತಿ ಒಂದು ಬೆದರಿಕೆ ಕೊಲೆ ಅಂದರೆ ಒಂದು ಕೊಲೆ ಬೆದರಿಕೆ ಕರೆ ಬಂದಾಗಲೇ ಅದನ್ನು ಪೊಲೀಸರ ದೃಷ್ಟಿಗೆ ತಗೊಂಡೋದಾಗ ಅಂಥವ್ರನ್ನ ಕರೆಸಿ ಅಟ್ಲೀಸ್ಟ್ ಒಂದು ಅಟೆಂಪ್ಟ್ ಮರ್ಡರ್ ಕೇಸು ಇನ್ನೊಂದು ಅವ್ರನ್ನ ಬಂಧಿಸಿ ಒಂದು ಕ್ರಮ ಕೈಗೊಂಡ್ಬಿಟ್ಟಿದ್ರೆ ಇವತ್ತು ವೆಂಕಟೇಶ್ ಅನ್ನೋದು ನಮ್ಮ ಕಣ್ಮುಂದೆ ಇರ್ತಾಯಿದ್ರು. ಅವರು ಹಿಂದೆಯಿಂದ ಕೂಡ ಭಾರತೀಯ ಜನತಾ ಪಕ್ಷದ ಯುವ ಘಟಕದ ಅಧ್ಯಕ್ಷರಾಗಿದ್ದರು. ಒಂದು 2-3 ದಿವಸಗಳ ಹಿಂದೆಯೇ ನಾವೆಲ್ಲರೂ ಕೂಡ ಪಕ್ಷದ ಹಿರಿಯರೆಲ್ಲ ಕೂತ್ಕೊಂಡು ಯುವ ಮೋರ್ಚಾ ಅಧ್ಯಕ್ಷನಾಗಿ ಆ ಹುಡುಗನ ಮುಂದೆ ವರಿಸಬೇಕಂತೇಳಿ ಕೂಡ ಮೊನ್ನೆ ಸಾಯಂಕಾಲನೇ ತೀರ್ಮಾನ ಮಾಡಿದ್ದೀವಿ ನಾವು. ಇದೇ ತಿಂಗಳು 26ನೇ ತಾರೀಕು ಇಡೀ ತಾಲೂಕಾ ಬಾಡಿ ಮತ್ತು ಎಲ್ಲ ಪದಾಧಿಕಾರಿಗಳ ಒಂದು ಪ್ರಮಾಣ ವಚನ ತಗೊಂಡು ಅವ್ರಿಗೆಲ್ಲ ಅನೌನ್ಸ್ ಮಾಡೋದಿತ್ತು. ಜಸ್ಟ್ ಅಂದರೆ 48 ಗಂಟೆ ಕೂಡ ಆಗಲಿಲ್ಲ ಫೈನಲ್ ಮಾಡಿ. ಯಾಕೆಂದರೆ ವೆಂಕಟೇಶ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಏನಂತಂದರೆ ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಸಾಕು, ಒಂದು 500 ಮಂದಿ ಯುವಕರು ಆ ಹುಡುಗನಿಗೋಸ್ಕರ ಬರ್ತಾರೆ, ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಅನ್ನುವಂಥ ಒಂದು ಮಾತನ್ನು. ಜೊತೆಗೆ ತನ್ನ ದುಡಿಮೆ ಏನೇ ಇದ್ದರೂ ಕೂಡ ಪ್ರತಿಯೊಂದನ್ನು ಕೂಡ ತನ್ನ ನಂಬ್ಕೊಂಡಿರುವಂಥ ಯುವಕರಿಗೆ, ತನ್ನ ಮನೆಗೆ ಏನೂ ಇಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ಪ್ರತಿಯೊಂದು ರೂಪಾಯಿ ಕೂಡ ಅಂದರೆ ತನ್ನ ನಂಬ್ಕೊಂಡಿರುವಂಥವ್ರಿಗೆ ದುಡಿದು ಹೇಗಾದರೂ ಮಾಡಿ ಅವ್ರನ್ನ ರಕ್ಷಣೆ ಮಾಡುವಂಥದ್ದು, ನಂಬ್ಕೊಂಡಿದ್ದವ್ರನ್ನ ಕೈ ಬಿಡದೇ ಇರುವಂಥ ಒಂದು ಒಳ್ಳೆಯ ಸ್ವಭಾವ ಇರುವಂಥ ಒಬ್ಬ ಯುವಕ ಇವತ್ತು ನಮ್ಮನ್ನು ಅಗಿಲೋಗಿರೋದು ನಮಗೆಲ್ಲರಿಗೂ ಕೂಡ ಭಾಳ ದುಃಖದ ವಿಚಾರ.